ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದೇನಪ್ಪ ಪಾಪು ಸ್ನಾನ ಮಾಡಿಸ್ತಿರೋದು ವೀಡಿಯೋನ ಹಾಕಿದ್ದೀನಿ ಅಂತ ನೋಡ್ತಿದ್ದೀರಾ. ಈ ವ್ಲಾಗಲ್ಲಿ ಏನು ಅಂದರೆ, ನನ್ನ ಮಗಳು ನನ್ನ ಹತ್ರ ಸ್ನಾನ ಮಾಡಿಸ್ಕೊಂಡ್ರೆ ಅಷ್ಟು ಹಠ ಮಾಡ್ತಾಳೆ. ಅದೇ ಅವ್ರ ಅತ್ತೆ ಮಾವ ಸ್ನಾನ ಮಾಡಿಸ್ತಿದ್ದಾರೆ, ಸ್ವಲ್ಪನೂ ಅಳ್ತಾ ಇಲ್ಲ. ಅದನ್ನೇ ಇವಾಗ ಅವ್ರ ಅತ್ತೆ ಮನೆಗೆ ಹೋಗಿದ್ದಾಗ ಅವರ ಸೊಸೆ ಮತ್ತು ನಮ್ಮ ಅತ್ತೆ ಅವರೆಲ್ಲ ಮಾತಾಡ್ತಾ ಇದ್ರು. ಅಷ್ಟು ರಗಳೆ ಕೊಡ್ತಾಳೆ ಸ್ನಾನ ಮಾಡಿಸೋ ಹೊತ್ತಿಗೆ. ನನ್ನನ್ನು ನೆನೆಸಿ ಅವಳು ಅಷ್ಟು ಹತ್ತು ಕಣ್ಣೆಲ್ಲ ಫುಲ್ ಕೆಂಪಾಗಿಬಿಟ್ಟಿರುತ್ತೆ, ಆ ರೀತಿ ಸ್ನಾನ ಮಾಡಿಸ್ಕೊಳ್ಳೋದು ಅವಳು. ಬಟ್ ಅಲ್ಲಿ ಏನು ಅಳ್ತಾನೂ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಸ್ನಾನನ ಮಾಡಿಸ್ಕೊತಾ ಇದ್ದಾಳೆ, ಸುಮ್ಮನೆ ಅಳ್ತಾನೇ ಇಲ್ಲ. ಓಕೆ, ಈ ವ್ಲಾಗಲ್ಲಿ ಏನು ಅಂತ ಅಂದರೆ, ನಾನು ಕೂಡ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಆ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಅತ್ತೆ ಸೊಸೆ ಅಂದರೆ ನನ್ನ ಸಿಸ್ಟರ್, ಅವಳದು ಬರ್ತಡೇ ಇದೆ. ರಂಜಿನಿ ಅಂತೇಳಿ ಅವ್ರ ನೇಮು. ಅವ್ರ ಬರ್ತಡೇ ಇದೆ, ಹಾಗಾಗಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಅಡುಗೆಗಳು ಮಾಡ್ತೀವಿ ಮತ್ತು ಅಲ್ಲಿ ಹೇಗಿರುತ್ತೆ ಇವತ್ತಿನ ದಿನ ಅನ್ನೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನನಗೆ ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ನಾನು ವಡೆ ಮಾಡೋದಕ್ಕೆ ಕಡಲೆಬೇಳೆನ ನೆನೆ ಹಾಕೋಣ ಅಂತೇಳ್ಬಿಟ್ಟು ಕವರಿಂದ ಎಲ್ಲ ತೆಗೆದು ಹಾಕ್ತಾಯಿದ್ದೀನಿ, ಪಾತ್ರೆಗೆ ತೊಳೆಯೋಣ ಅಂತೇಳಿ. ಅಲ್ಲಿಗೆ ನನ್ನ ಮಗಳು ಕೂಡ ಬಂದುಬಿಟ್ಟು ಕೂಗ್ತಾ ಇದ್ದಾಳೆ. ಬೇಳೆಲಿ ಕೆಲವೊಂದು ಕಡಲೆಬೇಳೆಗಳಲ್ಲಿ ಧೂಳಿರುತ್ತೆ, ಅದನ್ನೆಲ್ಲ ನೀಟಾಗಿ ತೊಳಿಬೇಕು. ಹಾಗಾಗಿ ರಂಜಿನಿ ಎಲ್ಲನೂ ತೊಳಿತಾ ಇದ್ದಾಳೆ. ಒಂದು 2-3 ಸಲನೇನೋ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಎಲ್ಲ ತೊಳೆದು ಮತ್ತು ನೀಟಾಗಿ ಅದನ್ನು ಫುಲ್ಲು ಒಂದು 2 ಅವರ್ ಆದರೂ ನಾನು ನೆನೆಯೋಕ್ಕೆ ಬಿಡ್ತೀನಿ. ನೋಡಿ, ಅದು ನೆನ್ಕೊತಾ ಇರಲಿ. ಅಷ್ಟೊತ್ತಿಗೆ ನಾವು ಪಾಯಸ ಮಾಡೋದಕ್ಕೆ ನಾವು ಶಾವಿಗೆನ ಹುರ್ಕೊತಾ ಇದ್ದೀವಿ. ಗೋಲ್ಡನ್ ಕಲರ್ ಬರೋ ಹಾಗೆ ಹುರ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ನಾವಿದು ಪಾಯಸಕ್ಕೆ ಗೋಡಂಬಿ ಮತ್ತು ಬಾದಾಮ್ ಮತ್ತು ದ್ರಾಕ್ಷಿ ಏನಿರುತ್ತೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ತುಪ್ಪ ಅಥವಾ ಎಣ್ಣೆಲಿ ಫ್ರೈ ಮಾಡಿಟ್ಕೊಂಡ್ರೆ ಆಮೇಲೆ ನಾವು ಪಾಯಸಕ್ಕೆ ಹಾಕ್ಕೊಳ್ತೀವಿ. ಇದು ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಏನಾದರೂ ಜಾಸ್ತಿ ಉರಿಲಿ ಫ್ರೈ ಮಾಡ್ಕೊಂಡ್ವಿ ಅಂದರೆ ಬೇಗ ಗೋಲ್ಡ್ ಕಲರ್ ಅದು ಕಪ್ಪಾಗಿಬಿಡುತ್ತೆ, ಮತ್ತು ಅದು ಟೇಸ್ಟು ಕೂಡ ಇರೋದಿಲ್ಲ ಗೋಡಂಬಿ ಮತ್ತು ಇದರಲ್ಲಿ. ಹಾಗಾಗಿ ಸ್ವಲ್ಪ ಉರಿಲೇ ಫ್ರೈ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಮತ್ತು ನಾವು ಅತ್ತಿಗೆ ಮನೆಗೆ ಹೋದ್ವಿ ಅಂತ ಅಂದರೆ ರಂಜು ಅಡುಗೆನೇ ಎಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನನಗಂತೂ ಅವಳು ಮಾಡೋ ಅಡುಗೆಗಳು ಎಲ್ಲದೂ ಕೂಡ ಇಷ್ಟ, ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಇವತ್ತು ಪಾಯಸ ಕೂಡ ಮಾಡ್ತಾ ಇದ್ದಾಳೆ. ನನಗಂತೂ ಪಾಯಸ ಅವಳು ಮಾಡ್ತಿದ್ದಾಳೆ, ನನಗೆ ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಆಗಲೇ ಕ್ಯೂರಿಯಾಸಿಟಿ ಇದೆ. ಓಕೆ, ಇವಾಗ ಅವಳು ಹಾಲು ಪ್ಯಾಕೆಟ್ ತಗೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದಾಳೆ. ನೀನು ಶಾವಿಗೆನೆಲ್ಲ ಹುರಿದಿದ್ಲಲ್ವಾ ಗೋಲ್ಡನ್ ಕಲರ್ ಬರೋ ಹಾಗೆ, ಇವಾಗ ಅದಕ್ಕೆ ಹಾಲನ್ನ ಮಿಕ್ಸ್ ಮಾಡ್ತಾಳೆ ಅವಳು. ಎಷ್ಟು ನಾವು ಪಾಯಸ ಮಾಡ್ತೀವಿ ನೋಡಿಕೊಂಡು ಹಾಲಿಗೆ ನೀರು ಹಾಕ್ಕೊಂಡಿದ್ದಾಳೆ. ಅಕಸ್ಮಾತ್ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು ನಾವು. ನೋಡಿ, ಅವಳು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದಾಳೆ. ಇವತ್ತು ಬರ್ತಡೇ ಹುಡುಗಿ ಜೊತೆನೇ ಅಡುಗೆ ಮಾಡಿಸ್ತಾ ಇದ್ದೀವಿ. ನಾವು ಅಡುಗೆ ಮಾಡ್ತೀವಿ, ಬಟ್ ಅವಳ ಕೈ ರುಚಿ ಹೇಗಿರುತ್ತೆ ನೋಡೋಣ ಅಂತೇಳಿ ಅವಳ ಕೈಲೇ ಮಾಡಿಸ್ತಾ ಇದ್ದೀನಿ. ನೋಡಿ, ಇವಾಗ ಅವರು ಸಕ್ಕರೆನ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಬೇಕು. ಯಾಕೆ ಅಂತ ಅಂದರೆ ನಾವೀಗ ಬಾದಾಮ್ ಪೌಡ್ರ್ ಆ್ಯಡ್ ಮಾಡ್ತೀವಿ ಅಂದರೆ ಬಾದಾಮ್ ಪುಡಿಲೂ ಕೂಡ ಸಕ್ಕರೆ ಇರೋದ್ರಿಂದ ಮತ್ತು ಪಾಯಸ ತುಂಬ ಸಿಹಿ ಆಗಿಬಿಡುತ್ತೆ. ಎರಡು ಮೇಲೆ ಬ್ಯಾಲೆನ್ಸ್ ಮಾಡುವಾಗ ಅಥವಾ ನೀರು ಆಗಿಬಿಡುತ್ತೆ. ಅದಕ್ಕಾಗಿ ನೋಡಿಕೊಂಡು ನಾವು ಸಕ್ಕರೆನ ಹಾಕ್ಕೊಂಡು ಆಮೇಲೆ ನಾವು ಬಾದಾಮ್ ಪುಡಿ ಏನು ಹಾಕ್ತೀವಿ ಅದನ್ನು ನೋಡಿ ಹಾಕ್ಕೋಬೋದು. ಅತ್ತಿಗೆ ಮನೆಗೆ ಹೋದರೆ ಏನೋ ಒಂಥರ ಖುಷಿ. ಅವಳು ಏನಾದರೂ ಒಂದು ಮಾತಾಡ್ತಾನೆ ಇರ್ತಾಳೆ, ಹಾಗಾಗಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಲ್ಲಿ. ಅದರಲ್ಲೂ ನನ್ನ ಮಗಳನ್ನ ಆಟ ಆಡಿಸ್ತಾ ಇರ್ತಾರೆ, ಅದರಲ್ಲೇ ಸಮಯ ಹೋಗ್ತಾ ಇರುತ್ತೆ, ಗೊತ್ತೇ ಆಗೋದಿಲ್ಲ ಎಷ್ಟೊತ್ತಾಯಿತು ಏನು ಅಂತೇಳ್ಬಿಟ್ಟು. ಆಮೇಲೆ ಮನೆಗೆ ಹೋಗೋ ಟೈಮಲ್ಲಿ ಅಯ್ಯೋ ಇಷ್ಟು ಬೇಗ ಟೈಮ್ ಆಗೋಯ್ತಾ ಅನ್ನೋ ಥರ ಫೀಲ್ ಆಗುತ್ತೆ ಅಲ್ಲಿ ಹೋದರೆ. ನೋಡಿ, ಇವಾಗ ನಮಗೆ ಎಷ್ಟು ತೆಳು ಬೇಕೋ ಅದನ್ನ ನೋಡಿ. ಇವಾಗ ನಾವು
ಪಲಾವ್ ಮಾಡೋಣ, ವೆಜ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ವಿ. ಅದ್ರದ್ದು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಪಾಯಸ ಕೂಡ ಕುದೀತಾ ಇದೆ. ಇದಕ್ಕೆ ನಾವು ಏಲಕ್ಕಿ ಪುಡಿ ಹಾಕಿದ್ದೀವಿ, ಬಟ್ ಅದು ವಿಡಿಯೋ ಸ್ಕಿಪ್ ಆಗಿದೆ. ಇವಾಗ ನೋಡಿ ಸ್ವಲ್ಪ ಥಿಕ್ನೆಸ್ ಆಗಿದೆ ಅಲ್ವಾ ಪಾಯಸ. ನೋಡಿ ಇವಾಗ ಥಿಕ್ನೆಸ್ ಕೂಡ ಆಗ್ತಾ ಇದೆ. ಅದು ಕುದೀತಾ ಇರುವಾಗಲೇ ತಿರುಗ್ತಾ ಇರಬೇಕು, ಯಾಕೆಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಈ ಶಾವಿಗೆ ಏನಿದೆ ಅದು ಚೆನ್ನಾಗಿ ಬೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂದರೆ ಒಂಥರ ಹಸಿ ಹಸಿ ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ಈ ಥರ ಕುದಿಯುವಾಗನೇ ತಿರುಗ್ತಾ ಇರಬೇಕು. ಆವಾಗ ಅದು ಥಿಕ್ನೆಸ್ ಎಷ್ಟಿದೆ ಏನು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಇನ್ನೇನು ಪಾಯಸ ಕೂಡ ಫೈನಲ್ ಆಗಿ ರೆಡಿ ಆಯಿತು. ನೆಕ್ಸ್ಟ್ ಇನ್ನು ನಾವು ವಡೆ ಮತ್ತು ಪಲಾವ್ ಮತ್ತು ನೆಕ್ಸ್ಟ್ ಇನ್ನೇನು ವೆರೈಟಿ ಮಾಡ್ತೀವಿ ಅಂತೇಳಿ ನಾವು ನೆಕ್ಸ್ಟು ಇದೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಪಾರ್ಟ್ 2 ಆಗಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಹೀಗೆ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾವು ಏನು ಗೋಡಂಬಿ ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ನಾವು ಪಾಯಸಕ್ಕೆ ಹಾಕ್ತಾ ಇದ್ದೀನಿ ಫೈನಲ್ ಆಗಿ. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು.